ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬಗೀರಾ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗೈಸ್ ಈ ಬಗೀರಾ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಬಗೀರಾ ಮೂವಿಯಲ್ಲಿ ರುಕ್ಮಿಣಿ ವಸಂತ್ ಅವರಾಗಿರ್ಬೋದು ಮತ್ತು ಶ್ರೀ ಮುರಳಿ ಅವರಾಗಿರ್ಬೋದು ಮತ್ತು ಅಚ್ಯುತ್ ಕುಮಾರ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಬಗೀರಾ ಮೂವಿಯಲ್ಲಿ ಎಡಿಟಿಂಗ್ಸ್ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಬಗೀರಾ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ, ಮೇಯ್ನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಡಬ್ ಮಾಡಿದ್ದಾರೆ ಮತ್ತು ತೆಲುಗಿನಲ್ಲಿ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಬಗೀರಾ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಬಗೀರಾ ಮೂವಿಯ ಸಾಂಗ್ಸ್ಗಳು ಅಂತಾರೆ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಒಂದು ಇಂಡಿಯಾಗೆ ಮತ್ತು ಜನ್ರೇಷನ್ಗೆ ಒಂದು ಮಾಡಲ್ ಆಗಿ ಒಂದು ಮೂವಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಈ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಅಚ್ಯುತ್ ಕುಮಾರ್ ಅವರು ಬಗೀರಾ ಅವರ ತಂದೆಯಾಗಿರ್ತಾರೆ. ಅವ್ರು ಏನಪ್ಪ ಅಂತಂದರೆ ಅವರು ಪೊಲೀಸ್ ಆಗಿರ್ತಾರೆ ಮತ್ತು ಆರ್ಮಿಯಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಆರ್ಮಿಯಲ್ಲಿ ಕೂಡ ಕೆಲಸ ಮಾಡ್ತಿದ್ದಾಗ ಏನು ಮಾಡ್ತಾರೆ, ಇವರು ಪೊಲೀಸಾಗಿ ಹೋಗ್ತಾರಲ್ಲ, ಅಲ್ಲಿ ಏನು ಮಾಡ್ತಾರೆ ಅಂತಾರೆ, ಅಲ್ಲಿ ಹಲವಾರು ಕೆಲಸಗಳಾಗಿರ್ಬೋದು ಮತ್ತು ಕ್ವಾರಗಳಾಗಿರ್ಬೋದು ಮತ್ತು ಅಲ್ಲಿ ಏನೇನೋ ದುಡ್ಡುಗಳಾಗಿರ್ಬೋದು ಎಲ್ಲ ಕೂಡ ನಡೀತಾ ಇರುತ್ತೆ. ನಡೀತಿದ್ದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಒಂದು ಸ್ಮಗ್ಲಿಂಗ್ ಗ್ಯಾಂಗ್ ಅನ್ನೋದು ಇರುತ್ತೆ ಗೈಸ್. ಆ ಗ್ಯಾಂಗ್ನೊಳಗಡೆ ಇವರು ಹೋಗ್ತಾರೆ, ಫಸ್ಟು ರಿಸರ್ಚನ್ನು ಮಾಡ್ತಾರೆ, ಅವ್ರನ್ನೆಲ್ಲರನ್ನೂ ಕೂಡ ಸ್ಟೇಷನ್ನೊಳಗೆ ಹಾಕಿಕೊಟ್ಟಿರ್ತಾರೆ. ಅವಾಗ ಏನು ಮಾಡ್ತಾರೆ, ಅಲ್ಲಿ ಇನ್ಫಾರ್ಮೇಷನ್ ಮೇಲ್ಗಡೆ ಇರುತ್ತೆ ಅಂತಾರೆ, ಪೊಲೀಸ್ ಅವ್ರಿಗೆ ಇವಾಗಿಂದ ಲಂಚ ಕೊಟ್ಟಿರ್ತಾರೆ ಮತ್ತು ಎಲ್ಲನೂ ಕೂಡ ಮಾಡಿರ್ತಾರೆ. ಅವರು ಕೂಡ ಇವ್ರಿಗೆ ಫೋನ್ ಮಾಡ್ತಾರೆ, ಅವ್ರು ರಿಲೀಸ್ ಮಾಡೋ ಅಂತಾರೆ. ಸರಿ ಅಂತ ಕೂಡ ಅವರ ತಂದೆಯವರು ಕೂಡ ಹಿಂಗೆ ಹೇಳ್ತಾರೆ, ನಿನ್ಗೆ ಏನಕ್ಕೆ ಇದೆಲ್ಲ ಬೇಕು, ಜನಕ್ಕೋಸ್ಕರ ನೀನು ಏನು ಮಾಡಬೇಕಾಗಿತ್ತು ಅಂತ ಕೂಡ ಅವ್ರ ತಂದೆಯವರು ಕೂಡ ಹೇಳ್ತಾರೆ. ಅವಾಗ ಏನಾಗುತ್ತೆ, ಬೇಜಾರಾಗುತ್ತೆ. ಮತ್ತು ಅವರ ಅಮ್ಮ ಅವರು ಕೂಡ ಹೇಳ್ತಾರೆ, ನೀ ಜನರಿಗೋಸ್ಕರ ಏನಾದ್ರು ಸಾಧನೆ ಮಾಡಬೇಕು ಅಂತ. ಅವಾಗೇನು ಮಾಡ್ತಾರೆ, ಇವರು ಪೊಲೀಸಾಗಿ ಯಾವುದೇ ಕೆಲಸವನ್ನು ಕೂಡ ಮಾಡೋದಿಲ್ಲ, ಇವರು ಬಗೀರಾವಾಗಿ ಕನ್ವರ್ಟ್ ಆಗ್ತಾರೆ ಅಂತಾರೆ. ಮುಖಕ್ಕೆ ಮಾಸ್ಕ್ ಹಾಕೊಳ್ಳೋಗಿರ್ಬೋದು ಮತ್ತು ಮೊಕೋಡ ಹಾಕೊಂಡು ಏನು ಮಾಡ್ತಾರೆ, ಜನರಿಗೆ ಸೇವಕವಾಗಿರ್ತಾರೆ ಅಂತಾರೆ. ಎಲ್ಲೆಲ್ಲಿ ಏನೇನು ತಪ್ಪಾಗಿರುತ್ತೆ ಮತ್ತು ಅಲ್ಲಿ ಯಾವ ಇದಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಅಲ್ಲಿ ರುಕ್ಮಿಣಿ ವಸಂತ್ ಅವರು ಅಂತಾರೆ, ಬಗೀರಾ ಅವರ ತಂದೆಯವರು ಇರ್ತಾರಲ್ಲ, ಅವ್ರಿಗೆ ಬಗೀರನಿಗೆ ಮ್ಯಾರೇಜ್ ಅನ್ನೋದು ಮಾಡಬೇಕಾಗಿರುತ್ತೆ. ಅವಾಗ ರುಕ್ಮಿಣಿ ವಸಂತ್ ಅವರು ಕೂಡ ಬರ್ತಾರೆ. ಅವರಿಬ್ಬರ ಮಧ್ಯೆ ಒಂದು ಡುವೆಟ್ ಸಾಂಗ್ಗಳು ಕೂಡ ನಡೆಯುತ್ತೆ. ಸಾಂಗ್ಸ್ಗಳನ್ನು ನೋಡಿದ್ಮೇಲೆ ಈ ಬಗೀರಾ ಅನ್ನೋದು ಗೊತ್ತಾಗೋದ್ಮೇಲೆ ಏನಾಗುತ್ತೆ, ನಾನು ಸುತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಅವರನ್ನು ಬ್ರೇಕಪ್ ಮಾಡ್ಕೋತಾರೆ. ಮತ್ತು ಲಾಸ್ಟಲ್ಲಿ ಇವ್ನಿಗೇನಾಗಿರುತ್ತೆ ಅಂತಾರೆ, ಗುಂಡ್ಗಳನ್ನು ಹೊಡೆದ್ಬಿಟ್ಟಿರ್ತಾರೆ. ಅವಾಗ ಅವರು ಡಾಕ್ಟರ್ ಆಗಿರ್ತಾರೆ. ಅದರಿಂದ ಹೋಗಿ ಅಲ್ಲಿ ಗೊತ್ತಾದಾಗ ಏನು ಮಾಡ್ತಾರೆ, ಅವರಿಬ್ಬರು ಕೂಡ ಇದ್ದಷ್ಟು ಕೂಡ ಹತ್ರವಾಗ್ತಾರೆ, ನೀ ಜನಗಳಿಗೋಸ್ಕರ ಬದುಕ್ತೀಯ ಅಂತ ಕೂಡ ಹೇಳ್ತಾರೆ. ಗಾಯ್ಸ್ ಈ ಬಗೀರಾ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.